ಒಬ್ಬ ನಟ ಸತ್ರೆ ಜನ ಅಳ್ತಾರೆ. ಆದ್ರೆ ಒಬ್ಬ ಒಳ್ಳೆಯ ಮನುಷ್ಯ ಹೋಗ್ಬಿಟ್ರೆ ಇಡೀ ಸಮಾಜವೇ ಮೌನವಾಗುತ್ತದೆ. ಅಂಥ ಒಬ್ಬ ಮನುಷ್ಯ ನಮ್ಮ ಪುನೀತ್ ರಾಜ್‌ಕುಮಾರ್. 1975ರಲ್ಲಿ ಜನಿಸಿದ ಈ ಹುಡುಗ ಡಾಕ್ಟರ್ ರಾಜ್‌ಕುಮಾರ್ ಅವರ ಮಗ ಅನ್ನೋ ಹೆಸರಿಗಿಂತ ಅಪ್ಪು ಅನ್ನೋ ಪ್ರೀತಿಯ ಹೆಸರಿನಿಂದ ಪ್ರತಿಯೊಂದು ಮನಸ್ಸಿನಲ್ಲಿ ಮನೆ ಮಾಡಿದ್ದವನು. ಬಾಲನಟನಾಗಿಯೇ ಬೆಟ್ಟದ ಹೂವು ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿ ಪಡೆದು ನಂತರ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕ್ತಿ ತುಂಬಿದವನು. ಆದರೆ ಅವರ ನಿಜವಾದ ಮಹತ್ವ ಸಿನಿಮಾ ಅಲ್ಲ. 1000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಶಿಕ್ಷಣ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಸಹಾಯ, ಯಾವುದನ್ನೂ ಜಾಹೀರಾತು ಮಾಡದೆ ಮೌನವಾಗಿ ಮಾಡಿದ ಸೇವೆ. ಇದು ಒಬ್ಬ ದೊಡ್ಡ ನಟನಿಗಿಂತ ಒಬ್ಬ ಮಹಾನ್ ಮನುಷ್ಯನ ಲಕ್ಷಣ. ಕನ್ನಡದ ಕೋಟ್ಯಧಿಪತಿ ಕಾರ್ಯಕ್ರಮದಲ್ಲಿ ಜನರ ಕನಸುಗಳಿಗೆ ದಾರಿ ತೋರಿಸಿದವರು, ನಿಜ ಜೀವನದಲ್ಲಿ ಸಾವಿರಾರು ಜನರ ಬದುಕಿಗೆ ಬೆಳಕು ತಂದವರು. 2021 ಅಕ್ಟೋಬರ್ 29 ಆ ದಿನ ಕರ್ನಾಟಕ ಕಣ್ಣೀರಾಯಿತು. ಆದರೆ ಒಂದು ಸತ್ಯ ಎಲ್ಲರಿಗೂ ತಿಳಿಯಿತು: ಪರದೆಯ ಮೇಲೆ ನಾಯಕನಾಗುವುದು ಸುಲಭ, ಆದರೆ ಜೀವನದಲ್ಲಿ ನಾಯಕನಾಗಿ ಬದುಕುವುದು ತುಂಬಾ ಕಷ್ಟ. ಪುನೀತ್ ರಾಜ್‌ಕುಮಾರ್ ಅವರು ಇಲ್ಲವಾಗಿಲ್ಲ. ಅವರು ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ, ಪ್ರತಿಯೊಂದು ಪ್ರೇರಣೆಯಲ್ಲಿ, ಪ್ರತಿಯೊಂದು ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಅಪ್ಪು ಸರ್, ನೀವು ಒಬ್ಬ ನಟ ಅಲ್ಲ, ನೀವು ಒಂದು ಭಾವನೆ.